ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಕ್ಲಿ ತುಂಬ ಸುಲಭವಾಗಿ ಈ ರೀತಿ ಮಾಡಿ, ತುಂಬ ಸುಲಭ. ಆದರೆ ಎಷ್ಟು ದಿನ ಇಟ್ಟರೂ ಕೂಡ ಇದು ಹಾಳಾಗಲ್ಲ. ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಎಷ್ಟೇ ದಿನ ಇಟ್ಟರೂ ಕೂಡ ನೀವು ಯಾವ ರೀತಿ ಫಸ್ಟ್ ದಿನ ಯಾವ ರೀತಿ ಮಾಡಿರ್ತೀರಾ, ಯಾವ ರೀತಿ ರುಚಿ ಇರುತ್ತಲ್ಲ ಅದೇ ರೀತಿ ಇರುತ್ತೆ. ಅದೇ ಥರ ಕ್ರಿಸ್ಪಿ ಇರುತ್ತೆ ನೋಡಿ. ನಾನು ತೋರಿಸಿದ ರೀತಿಯಲ್ಲಿ ಒಮ್ಮೆ ಮಾಡಿ ತುಂಬ ಸುಲಭವಾಗಿ ಮಾಡ್ಬೋದು. ನೋಡಿದ್ರಲ್ಲ, ಈ ಚಕ್ಲಿ ಬೇಗನೆ ಆಗುತ್ತೆ, ಥಟ್ ಅಂತ ಮಾಡ್ಕೋಬಹುದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಚಕ್ಲಿ ಅಂದ ತಕ್ಷಣ ಸುಮ್ಮನೆ ಬೇಕ್ರಿಲಿ ತಂದು ಎಲ್ಲ ತಿಂತಾ ಇರ್ತಾರೆ. ಬೇಡ, ಬೇಕ್ರಿಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಮಾಡಿ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ಪುಟಾಣಿ ತೊಗೊಂಡಿದ್ದೀನಿ ನೋಡಿ. ಈ ಕಪ್ಪಲ್ಲಿ 1 ಕಪ್ಪಷ್ಟು ಇದು ಪುಟಾಣಿ ಕಡಲೆ ಪಫು. ಸೊ ಇದನ್ನು ತಗೊಂಡ ನಂತರ ಇದನ್ನು ಫೈನಾಗಿ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲೇ. ತರಿಯಾಗಿ ಇರಬಾರ್ದು, ಫೈನಾಗಿ ಪೌಡ್ರ್ ಮಾಡ್ಕೋಬೇಕು. ಅಕಸ್ಮಾತ್ ಏನಾದರೂ ತರಿಯಾಗಿದ್ದರೆ ನೀವು ಒಂದು ಜರಡಿ ಸಹಾಯದಿಂದ ಅದನ್ನು ಸೋಸ್ಕೊಳ್ಳಿ. ಇಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ, ಇದು ಫೈನಾಗಿ ಪೌಡ್ರ್ ಆಗಿದೆ. ಹಾಗಾಗಿ ನಾನು ಡೈರೆಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಜರಡಿ ಹಾಕೊಂಡು ಏನು ಸೋಸ್ಕೊಳ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ತರಿಯಾಗಿ ಏನಾದರೂ ಬಂದರೆ ಮಾತ್ರ ನೀವು ಜರಡಿಯಲ್ಲಿ ಹಾಕಿ ಸೋಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಫೈನಾಗಿ ಬರಬೇಕು. ಸೊ 1 ಕಪ್ಪಷ್ಟು ಇದು ಪುಟಾಣಿ ಇದೆ, ಇದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ 3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಯಾವ ಕಪ್ಪಲ್ಲಿ ಪುಟಾಣಿ ತೊಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕು. ಸೊ ಅಕ್ಕಿ ಹಿಟ್ಟು ಹಾಕೊಂಡ ನಂತರ ಈ ರುಬ್ಬಿರುವಂತಹ ಪೌಡ್ರ್ ಮಾಡಿರೋದನ್ನು, ಈ ಪುಟಾಣಿನ ಇದರಲ್ಲಿ ಹಾಕೋಬೇಕು. ಇದನ್ನು ಹಾಕ್ಕೊಂಡು ಇದರಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ, ಇದು ಕ್ಯೂಮನ್ ಸೀಡ್ಸ್ ಜೀರಿಗೆ ಹಾಕೋಬೇಕು. ನಂತರ ಇಲ್ಲಿ ಅಜ್ವೈನ್ ಮಿಕ್ಸ್ ಮಾಡದೆ ಹಾಕೊಳ್ಳಿ. ಓಂ ಕಾಳು ಒಂದು ಅರ್ಧ ಟೀ ಸ್ಪೂನಷ್ಟು ಈ ಥರ ಕೈಯಲ್ಲಿ ತಿಕ್ಬಿಟ್ಟು ಹಾಕೊಳ್ಳಿ. ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅಜ್ವೈನ್ ಅಥವಾ ಓಂ ಕಾಳನ್ನು ಹಾಕ್ಕೊಂಡು ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಇಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದರಲ್ಲಿ ಸ್ವಲ್ಪ ಅರಿಶಿಣ, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಸ್ವಲ್ಪ ಫ್ಲೇವರಿಗೆ ಇಂಗು ಹಾಕೋಬೇಕು. ಸೊ ಮಿಸ್ ಮಾಡಬೇಡಿ, ಇಂಗು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಇಲ್ಲಿ 1 ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಒಂದೇ ಸಲ ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಕಾದಿರುವಂಥ ಎಣ್ಣೆ, ಬಿಸಿ ಎಣ್ಣೆ ಹಾಕೋಬೇಕು. ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನಿಂದ ಜಸ್ಟ್ 1 ಪಿಂಚ್ ಕುಕ್ಕಿಂಗ್ ಸೋಡಾ ಹಾಕೋಬೇಕು. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಅಥವಾ ಹಾಕದೇ ಇದ್ರೂ ಕೂಡ ನಡೆಯುತ್ತೆ. ನಾನು 1 ಪಿಂಚಷ್ಟು ಕುಕ್ಕಿಂಗ್ ಸೋಡಾ, ಅಡುಗೆ ಸೋಡಾ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಇದನ್ನು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಒಂದೇ ಸಲ ನೀರು ಹಾಕೋಬಾರ್ದು ಅಂತ ನಿಮ್ಗೆ ಹೇಳಿದ್ದೆ, ಯಾಕಂದರೆ ಅಳಕಾಗ್ಬಿಟ್ರೆ ಚಕ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪನೇ ನೀರನ್ನು ಹಾಕ್ಕೊತ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನಂತರ 1 ಟೀ ಸ್ಪೂನಷ್ಟು ಕಾದಿರೋ ಎಣ್ಣೆ ಇತ್ತಲ್ವ, ಸೊ ಅದನ್ನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನಾನು ಇಟ್ಕೊಳ್ತೀನಿ. ಈ ಹಿಟ್ಟು ಸರಿಯಾಗಿ ನಾವು ಕಲಿಸ್ಕೊಂಡ್ರೆ ಚಕ್ಲಿ ಫೇಲ್ ಆಗೋ ಚಾನ್ಸೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ, ಹಾಳಾಗಲ್ಲ. ಸೊ ಹಾಗಾಗಿ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ. ಸೊ ನೋಡಿದ್ರಲ್ಲ, ಹಿಟ್ಟು ಈ ರೀತಿಯಾಗಿ ಬರಬೇಕು. ಎಣ್ಣೆ ಕೂಡ ಬಿಸಿಯಾಗಿದೆ, ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಈಗ ಚಕ್ಲಿ ಮೋಲ್ಡನ್ನು ನಾನು ತೊಗೊಂಡಿದ್ದೀನಿ. ಇದರಲ್ಲಿ ಈ ಸ್ಟಾರ್ ಇರುತ್ತಲ್ವ ಪ್ಲೇಟು, ಅದನ್ನು ತೊಗೋಬೇಕು. ನೋಡಿ, ಈ ಪ್ಲೇಟನ್ನು ತೋರಿಸ್ತಾ ಇದ್ದೀನಲ್ಲ, ಇದನ್ನು ಹಾಕ್ಕೊಂಡು ಅದಕ್ಕೆ ಎಷ್ಟು ಬರುತ್ತೋ ಅಷ್ಟು ಫುಲ್ ಹಾಕ್ಕೋಬೇಕು. ಯಾಕಂದರೆ ನಾನು ಸಿಂಗಲ್ ಒಂದೊಂದೇ ಚಕ್ಲಿ ಮಾಡ್ತಾ ಇಲ್ಲ. ಸೊ ನಾನು ಯಾಕಂದರೆ ತುಂಬ ಈಸಿ ಆಗಲಿ ಅಂತ ಹೇಳಿ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು. ಸೊ ಎಷ್ಟು ಬರುತ್ತೋ ಅಷ್ಟು ಹಿಟ್ಟು ಅದರಲ್ಲಿ ಹಾಕ್ಕೊಂಡು ಫಿಲ್ ಮಾಡಿ ಕಾದಿರೋ ಎಣ್ಣೆಯಲ್ಲಿ ಈಗ ಎಲ್ಲ ನಾನು ಒಂದೇ ಸಲ ಹಾಕ್ಕೊಳ್ತೀನಿ. ದೊಡ್ಡ ಚಕ್ಲಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಇರುತ್ತೆ, ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಇದನ್ನು ಹೈ ಫ್ಲೇಮಲ್ಲೇ 2 ಕಡೆ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಮತ್ತು ತುಂಬ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೋಬೇಡಿ. ನಾನು ತೋರಿಸ್ತಾ ಇದ್ದೀನಿ, ಇದೇ ರೀತಿಯಾಗಿ ನೀವು ಮಾಡ್ಕೋಬೇಕು. ಒಂದೇ ಥರ ಕಾಣಿಸ್ಬೇಕು ನೋಡ್ಲಿಕ್ಕೆ ಕೂಡ. ಸೊ ನೋಡಿದ್ರಲ್ಲ, ಇದೇ ರೀತಿಯಾಗಿ ನಾನು ಫ್ರೈ ಮಾಡಿಕೊಂಡು ಈಗ ಇಟ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಅದೇ ರೀತಿ ಸೇಮ್ ಅದೇ ಮೋಲ್ಡಲ್ಲಿ ಅದಕ್ಕೆ ಫುಲ್ ಎಷ್ಟಾಗುತ್ತೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಸೇಮ್ ಅದೇ ರೀತಿ ಎಲ್ಲ ಒಂದೇ ಸಲ ನಾನು ಹಾಕ್ಕೊಳ್ತಾ ಇದ್ದೀನಿ ಚಕ್ಲಿ ದೊಡ್ಡದಾಗಿ. ಸೊ ಹಾಗಾಗಿ ಹೇಳಿದ್ನಲ್ಲ, ಬೇಗ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ ಅಂತ. ಇದೇ ರೀತಿಯಾಗಿ ಒಮ್ಮೆ ಮಾಡಿ, ನಿಮಗೆ ತುಂಬ ಇಷ್ಟೊಂದು ಈಸಿನ ಚಕ್ಲಿ ಮಾಡೋದಂತ ನಿಮಗೆ ಅನಿಸುತ್ತೆ. ಸೊ ನೋಡಿದ್ರಲ್ಲ, ಸೊ ಅದೇ ರೀತಿ ಹಾಕ್ಕೊಂಡು ಮತ್ತೆ ಅದು ಫ್ರೈ ಆಗೋದ್ರೊಳಗೆ ಒಂದು 2 ನಿಮಿಷದ ನಂತರ ನಾವು ಅದನ್ನು 2 ಕಡೆ ಅಂದರೆ ತಿರುಗಿಸ್ಬೇಕು. ಹಾಗಾಗಿ ಅಷ್ಟರಲ್ಲಿ ನಾನು ಈ ಚಕ್ಲಿ ಮೋಲ್ಡಲ್ಲಿ ಮತ್ತೆ ಹಿಟ್ಟನ್ನು ಹಾಕಿ ಇಟ್ಕೊಳ್ಬಿಡ್ತೀನಿ, ಬೇಗ ಆಗುತ್ತೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಮತ್ತು ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನಾನು 2 ಕಡೆ ನೀಟಾಗಿ ಫ್ರೈ ಮಾಡಿಕೊಂಡು ಎಲ್ಲ ಚಕ್ಲಿನ ತೆಗೆದಿಡ್ತಾ ಇದ್ದೀನಿ.
ನಾನು ಯಾವ ರೀತಿ ತೋರಿಸಿದ್ನಲ್ಲ ಸೇಮ್ ಅದೇ ರೀತಿ ಒಂದೇ ಸಲ ಈ ಥರ ಹಾಕೊಂಡ್ಬಿಡಿ. ನೋಡಿ ಇಷ್ಟು ದೊಡ್ಡ ದೊಡ್ಡಾಗಿ ಚಕ್ಲಿ ಮಾಡ್ಕೋಬೇಕು. ಆದರೆ ಕಡಾಯಿ ನೀವು ಇಡ್ತೀರಲ್ಲ ಎಣ್ಣೆ ಹಾಕುವಾಗ ಸ್ವಲ್ಪ ಅಗಲವಾದ ಪಾತ್ರೆನ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿ ಸ್ವಲ್ಪ ಅಗಲವಾದ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ದೊಡ್ಡ ದೊಡ್ಡದಾಗಿ ಚಕ್ಲಿ ಮಾಡ್ಕೊಂಡ್ಬಿಟ್ರೆ ಬೇಗ ಬೇಗ ಆಗುತ್ತೆ. ಸೊ ನೋಡಿ ಇದೇ ರೀತಿ ನಾನು ಚಕ್ಲಿ ಮಾಡಿ ಇಟ್ಕೊಂಡೆ. ಉಳಿದಿರೋಂಥದ್ದು ಕೂಡ ಹಿಟ್ಟನ್ನು ಹಾಕ್ಕೊಂಡು ನಾನು ಈ ಚಕ್ಲಿನ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ತುಂಬ ಖುಷಿ ಕೊಡುತ್ತೆ ಈ ಚಕ್ಲಿ ಮಾಡುವಾಗ. ಟೆನ್ಷನ್ ಫ್ರೀಯಾಗಿ ನೀವು ಮಾಡಬಹುದು ಮತ್ತು ಎಷ್ಟೇ ದಿನ ಇಟ್ಟರು ಕೂಡ ಇದು ಹಾಳಾಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾದ ಈ ಚಕ್ಲಿ ರೆಡಿ ಆಯಿತು. ಸೊ ತಿನ್ನಲಿಕ್ಕೂ ಕೂಡ ರುಚಿ ಇರುತ್ತೆ, ಮಾಡಲಿಕ್ಕೆ ಕೂಡ ತುಂಬ ಸುಲಭ. ಮತ್ತು ಮನೆಯಲ್ಲೇ ಮಾಡಿದರೆ ನಮಗೆ ಒಂಥರ ಹೈಜಿನಿಕ್ ಆಗಿ ನಾವು ಮಾಡ್ಬೋದು. ಸೊ ಹಾಗಾಗಿ ಮಿಸ್ ಮಾಡದೆ ಇದನ್ನು ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಈಗ ಈ ಚಕ್ಲಿ ಎಲ್ಲ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ನಾನು ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ. ಯಾಕಂದರೆ ತುಂಬ ದಿನ ಸ್ಟೋರ್ ಮಾಡಿ ಇಡ್ಬೋದಲ್ವ. ಸೊ ಹಾಗಾಗಿ ಮತ್ತೆ ತಿನ್ನಲಿಕ್ಕೆ ಕೆಲವರಿಗೆ ಕೊಡೋರಿಗೆ ಟೀ ಕಾಫಿ ಜೊತೆ ಕೂಡ ಇದು ಪರ್ಫೆಕ್ಟ್ ರೆಸಿಪಿ. ಏನಾದರೂ ಟೀ ಕಾಫಿ ಜೊತೆ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ನೀವು ಇದನ್ನು ಮಿಸ್ ಮಾಡದೆ ಮಾಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.